ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿರುದ್ಧ ಕೀಳು ಮಟ್ಟದ ಪದಬಳಕೆ ಹಾಗೂ ಕೋಮು ಪ್ರಚೋದನೆ ಮಾಡಿರುವ ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ವಿರುದ್ಧ ದೂರು ನೀಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರು ತಿಳಿಸಿದರು. ನಾಯಕನಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ.ಪಿ. ನಾಗೇಶ್ ರೆಡ್ಡಿ, ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ತಮ್ಮ 35 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಳಂಕರಹಿತ ಆಡಳಿತ ನಡೆಸುತ್ತಾ ಬಂದಿದ್ದಾರೆ. ಅವರ ವಿರುದ್ಧ ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ಅಸಂವಿಧಾನಿಕ ಪ್ರಚೋದನಕಾರಿ ಪದಬಳಕೆಯಿಂದ ಕೋಮು ಗಲಭೆ ಉಂಟು ಮಾಡುವ ಮಾತುಗಳನ್ನು ಆಡುತ್ತಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆ ನೀಡಿದರೆ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು. ಹಾಗೆಯೇ ಶಾಸಕರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿರುವ ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ನೀಡಲಾಗುವುದು ಎಂದರು. ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿ ಅವರು ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಜಾತಿ ನಮ್ಮದು ಏನು ಎಸ್ ಟಿ ಸಮುದಾಯ ಪರಿಶಿಷ್ಟ ವರ್ಗ ಒಂದೇ, ಮ್ಯಾಸ್ ನಾಯಕರು ಊರ ನಾಯಕರು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ನಾಯಕ ಅಂತ ಮಾತ್ರ ಇತ್ತು. ಇದಕ್ಕಿಂತ ಮುಂದೆ 74-75 ಸಲ ಎಲ್ಲ ನಾಯಕ ಅಂತಿತ್ತು, NAIK ಅಂತ. ಲಂಬಾಣೀಸು ನಮ್ಮದು ಎಲ್ಲ ಒಂದೇ ಇತ್ತು. ಪರಿಶಿಷ್ಟ ಪಂಗಡ ಆದಮೇಲೆ ಅದು ಬೇರ್ಪಡಿಸಿ ನಾಯಕ ಅಂತ ಮಾಡಿದ್ದಾರೆ. ಎಲ್ಲಿ ಕೂಡ ಯಾವ ದಾಖಲೆಗಳ ಒಂದು ಶಾಲೆ ದಾಖಲೆ ಇನ್ನೊಂದು ಸರ್ಕಾರಿ ಕಚೇರಿಯಲ್ಲಾಗಲಿ ಎಲ್ಲಿ ಕೂಡ ಮ್ಯಾಸ್ ನಾಯಕ ಊರ ನಾಯಕ ಅಂತಿಲ್ಲ. ಅದನ್ನು ಪ್ರಚೋದಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ಸರಿಯಾದಂಥ ಸಮಂಜಸವಾದಂಥ ಅದು ತೀರ್ಮಾನ ಅವ್ರದ್ದಲ್ಲ ಅಂತ ನಾವು ಖಂಡಿಸ್ತೀವಿ. ಈಗ ಅವ್ರು ರಾಜಕೀಯವಾಗಿ ಕೇಳಿ MLA ಗೋಪಾಲಕೃಷ್ಣ ಅವರಾಗಿದ್ದಾರೆ, ನೇರ್ಗುಂಡಿ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ, ಇನ್ನು ಅನೇಕ ಜನ ಇಲ್ಲ ಆಗಿದ್ದಾರೆ. ಅವ್ರನ್ನ ರಾಜಕೀಯವಾಗಿ ಪಕ್ಷ ವಿಚಾರವಾಗಿ ಮಾತಾಡಿದಾಗ ವೇದಿಕೆಯಲ್ಲಿ ಮಾತಾಡಿ ಅವ್ರನ್ನ ಟೀಕೆ ಮಾಡಲಿ, ಕೆಲಸ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಅಂತ ಕೇಳಿ ಅದ್ರ ಬಗ್ಗೆ ನಮ್ಮದು ಸಾಮರ್ಥ್ಯ. ಅದನ್ನು ಬಿಟ್ಟು ಸುಮ್ಮನೆ ಆದ ಊರ ನಾಯಕರು ಮ್ಯಾಸ್ ನಾಯಕರು ಅಂತ ಇಲ್ಲ, ಯಾವ ನಾಯಕರು ಇಲ್ಲ, ಎಲ್ಲ ಒಂದೇ ನಾಯಕರೇ ನಾವು. ಈಗ ಪಟೇಲ್ ಪಾಪ ನಾಯಕರು, ಪುನ್ಮುತ್ತಪ್ಪನವರು NG ನಾಯಕರು, ಅದಾದ ನಂತರ ಗೋಪಾಲಕೃಷ್ಣ ಅವರು, ನೇರ್ಲುಗುಂಡಿ ತಿಪ್ಪೇಸ್ವಾಮಿ ಅವರು ಒಂದು ಸಲ ಶಾಸಕರಾಗಿದ್ದಾರೆ. ಎಲ್ಲಿ ಕೂಡ ರಾಮಲಾಗಿದ್ದರು, ಯಾರು ಕೂಡ ಎಲ್ಲಿ ಸಬ್ಜೆಕ್ಟೇ ಬಂದಿಲ್ಲ. ಇತ್ತೀಚೆಗೆ ಯಾಕೆ ಇವರು ಅದನ್ನು ಒಂಥರ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಿಸಿ ಜನಗಳಿಗೆ ಒಂಥರ ಗೊಂದಲ ಸೃಷ್ಟಿ ಮಾಡೋದನ್ನ ದಯಮಾಡಿ ಅವ್ರು ನಿಲ್ಲಿಸಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರು ಕೆಲಸ 90% ಅವರ ಅವಧಿಯಲ್ಲಿ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ ಅವರು 4 ಸಾರಿ ಇಲ್ಲಿ ಪ್ರತಿನಿಧಿಸಿ ಶಾಸಕರಾಗಿದ್ದರು, ಈಗ 5ನೇ ಸಾರಿ. ಈ ಸಂದರ್ಭದಲ್ಲಿ ನೋಡಿರಿ, ಎಲ್ಲ ರಸ್ತೆಗಳು, ಶಾಲಾ ಕಟ್ಟಡಗಳು ಎಲ್ಲ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಗೆ ಒಂದು ನಿರಂತರ ಜ್ಯೋತಿ ಕೂಡ ಅವರ ಅವಧಿಯಲ್ಲೇ ಮಾಡಿದರು. KB ಆಫೀಸ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಅವಧಿ ಇದನ್ನೇ ಮಾಡಿದರು. ಎಲ್ಲ ಅಭಿವೃದ್ಧಿ ರಸ್ತೆಗಳೆಲ್ಲ ಈ ಮಲ್ಲವಳ್ಳಿಯಿಂದ ನಾಯಕನಹಟ್ಟಿ ಮುಸ್ಲಿಮೆ ಮಾರ್ಗವಾಗಿ, ಆಮೇಲೆ ಗುಂತುಕೊಲ್ಲಮಳ್ಳಿ ಮಾರ್ಗವಾಗಿ, ಆಮೇಲೆ ಜೋಗಿಹಟ್ಟಿ ಮಾರ್ಗವಾಗಿ, ಗೌಡಗೆರೆ ಜೋಗಿಹಟ್ಟಿ ಮಾರ್ಗವಾಗಿ ಎಲ್ಲ ಕೂಡ ಇದು ನಮ್ಮ ಐಕಲ್ಲಿಂದ ನಾಯಕನಹಟ್ಟಿವರೆಗೂ ಎಲ್ಲ ಡಬಲ್ ರಸ್ತೆ ಮಾಡ್ತಕ್ಕಂಥದ್ದು. ಈಗಲೂ ಕೂಡ ಮನೆ ಗೆದ್ದಿಗೆ 2 ವರ್ಷ ಆಗಿದೆ ಅವ್ರಿಗೆ. ಆದರೆ ನೋಡಿರಿ, ಈಗ ಮೊನ್ನೆ ಮಲ್ಲವಳ್ಳಿ ನಾಯಕನಹಟ್ಟಿಯಿಂದ ಮಲ್ಲವಳ್ಳಿ ರಸ್ತೆ ಒಂದು 6 ಕೋಟಿ ರೂಪಾಯಿ ಅಗಲೀಕರಣಕ್ಕೆ ಹಾಕಿದ್ದಾರೆ. ಆಮೇಲೆ ಮೈನರ್ ಇರಿಗೇಷನ್ ವಿಚಾರದಲ್ಲಿ ಬಂದಾಗ ರೇಖಲ್ಕೆರೆ ಫೀಡರ್ ಚಾನಲ್ ಅಂತ 1882 ಇಸ್ವಿಯಲ್ಲಿ ಅದು ರಾಜ ಮಹಾರಾಜರ ಆಡಳಿತದಲ್ಲಿದ್ದಾಗ ಸ್ವತಂತ್ರಕ್ಕಿಂತ ಪೂರ್ವದಲ್ಲಾಗಿತ್ತು. ಅದನ್ನು ಗೋಪಾಲಕೃಷ್ಣ ಅವರು ಅದು ಎಲ್ಲಿ ರೇಖಲ್ಕೆರೆ ಫೀಡರ್ ಚಾನಲ್ ಅಂದರೆ ಹಿರೇಮಲ್ಲನ ಹೊಳೆಯಿಂದ ಜನ್ನಿಗಳಕ್ಕೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಚಾನಲ್ ಮಾಡಿಸಿ ಗುಂತುಕೊಲ್ಲಮನಹಳ್ಳಿ, ರೇಖಲ್ಕೆರೆ, ರಾಮಸಾಗರ ಕೆರೆ, ಕೋಡಿಹಳ್ಳಿ ಕೆರೆ, ತಳ್ಕೋಬಳೆ, ಬಂಜಿಕೆರೆ, ಗಟ್ಪತಿ ಕೆರೆ ಹೀಗೆ ನೀರು ಹಾದು ಹೋಗೋಂಥ ಕೆಲಸನ ಅವರು ರಾಜರು ಮಾಡಿದರು. ಅದನ್ನು ಹಿಂದೆ ಗೋಪಾಲಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಜಂಗಲ್ಗೆ ಒಂದು 10-20 ಲಕ್ಷ ಕೊಡಿಸಿ ಜಂಗಲ್ ತೆಗೆದು ನೀರು ಬರ್ತಿದ್ರು. ಈಗ 10 ವರ್ಷ ಆಯಿತು. ರಾಮಲ್ ಅವರು 5 ವರ್ಷ, ನಮ್ಮ ನೇರ್ಲುಗುಂಡಿ ತಿಪ್ಪೇಸ್ವಾಮಿ ಅವರು 5 ವರ್ಷ. ಅದ ಕಡೆ ನೋಡಲಿಲ್ಲ, ಅದು ನೋಡಲಿ, ಒಂದು ಅನುದಾನನೂ ಕೊಡಲಿಲ್ಲ. ಮೊನ್ನೆ ಎನ್.ವೈ. ಗೋಪಾಲಕೃಷ್ಣವ್ರು ಬಂದಾಗ ಇದು ಭಾಳ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ, ಸ್ವಲ್ಪ ಜನ ಮಾಡ್ಬೇಕಂದಿದ್ದಕ್ಕೆ ಅವ್ರು 5 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗ್ಗೆ ಬಂದು ಈಗ ಒಂದು ಓಪನ್ ಚಾನಲ್ಲೇ ಮಾಡಬೇಕು. 13 ಕಿಲೋಮೀಟ್ರ್ ಇದೆ, ಇನ್ನೂ ಒಂದು 7-8 ಕೋಟಿ ರೂಪಾಯಿ ಆಗ್ತದೆ. ಇದಾದ್ಮೇಲೆ ಹಂತವಾಗಿ ಅದು ಮಾಡಿ ಪೂರೈಸಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಜಂಗಲ್ ತೆಗೆದಿದ್ದಾರೆ ಅಂದರೆ ಮೊನ್ನೆ ಆ ಕೆರೆಯಲ್ಲೆಲ್ಲ ಸಾಲು ಕೊಡಿ ಬಿದ್ದಿದ್ದಾರೆ ಈಗಲೂ ಕೂಡ. ಹೀಗೆ